ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಜಯಪ್ರಕಾಶ್ ನಾಗತಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ಒಂದು ನಮ್ಮ ಆನ್ಲೈನ್ ತರಬೇತಿಯಲ್ಲಿ ಸಹಾಯ ಹಸ್ತ ಚಾಚಿ ಇದರ ಬಗ್ಗೆ ನಾವು ಮಾತಾಡೋಣಂತ ತಾವೆಲ್ಲರೂ ಈಗ ಆನ್ಲೈನಲ್ಲಿ ನಮ್ಮ ತರಬೇತಿದಾರರು ಕೂಡ ಈ ಆನ್ಲೈನಲ್ಲಿ ಇದ್ದಾರೆ. ಹಾಗಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಈ ಸಹಾಯ ಹಸ್ತ ಚಾಚಿ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಸೇವೆ ಎಂಬುದು ಭಾರತೀಯ ಸಂಸ್ಕೃತಿಯ ಭಾಗವಾಗಿದೆ. ಹಾಗಾಗಿ ನಾವು ಸಹಾಯಹಸ್ತ ಚಾಚೋದ್ರಿಂದ ಸಹಾಯಹಸ್ತ ನಾವು ಮಾಡೋದ್ರಿಂದ ನಮ್ಮ ಶಾಲೆಯ ಸುರಕ್ಷಿತ ಸ್ಥಿತಿಗೆ ನಾವು ಹೆಚ್ಚಿನ ತರಲು ಸಹ ನಾವು ಸಹಾಯಹಸ್ತ ಚಾಚಬೇಕಾಗುತ್ತೆ. ಯಾಕಂದ್ರೆ ಇವತ್ತಿನ ಹಿಂದುಳಿದ ಮಕ್ಕಳುಗಳಿಗೂ ಶಿಕ್ಷಣ ಇಲ್ಲದೆ ಒಂದು ಹಳ್ಳಿಗಳಲ್ಲಿ ಬಡ ಜನ ಮಕ್ಕಳಲ್ಲಿ ಕೂಡ ನಾವು ನೋಡ್ಬೋದು. ಯಾಕಂದ್ರೆ ಅವ್ರಿಗೆ ಶಿಕ್ಷಣ ಕೊರತೆ, ಯಾಕಂದ್ರೆ ದುಡ್ಡಿಂದು ಸಹಾಯಹಸ್ತ ಯಾರು ನೀಡದೇ ಇರೋದ ಕಾರಣ ನಾವು ನೋಡ್ಬೋದು. ಹಾಗಾಗಿ ಇವತ್ತಿನ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಮಾರ್ಗದರ್ಶಕರಾದ ಜಯಪ್ರಕಾಶ್ ನಾಗತೇಳ್ ಸರ್ ಇದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಯಪ್ರಕಾಶ್ ನಾಗತೇಳ್ ಸರ್. ಎಸ್, ಕಟ್ಟೇರಿ ಸ್ವಾಮಿ ಅವರೇ ನಮಸ್ಕಾರ. ತಾವು ನಮ್ಮ ಆನ್ಲೈನ್ ಕ್ಲಾಸ್ ಅಲ್ಲಿ ಆಗಾಗ ಮಾಡರೇಟ್ ಮಾಡೋದಕ್ಕೆ ಕೆಲವರಿಗೆ ಕೊಡ್ತಾ ಇದ್ದೇನೆ. ಹಾಗೆ ಕಟ್ಟೇರಿ ಸ್ವಾಮಿ ಅವರು ಇವತ್ತು ಮಾಡರೇಟ್ ಮಾಡೋದಕ್ಕೆ ತೆಗೆದುಕೊಂಡಿದ್ದಾರೆ. ಅದರ ಅರ್ಥ ಒಂದು ವಿಡಿಯೋನೇ ಆಗ್ಲಿ ಅದನ್ನ ನಿರೂಪಣೆಯ ರೂಪದಲ್ಲಿ ಪ್ರೆಸೆಂಟ್ ಮಾಡೋದು ಅಂತ ಹೇಳ್ತೇವೆ. ಸ್ನೇಹಿತರೆ, ಇವತ್ತು ಹೆಲ್ಪಿಂಗ್ ಹ್ಯಾಂಡ್, ಸಹಾಯ ಹಸ್ತ ಚಾಚಿ ಅನ್ನುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತ ಅನೇಕ ಜನರಿಗೆ ನಮ್ಮ ನೆರವು ಅಥವಾ ಸಹಾಯದ ಅಗತ್ಯ ಇರುತ್ತೆ. ಅದನ್ನ ನಾವು ಗುರುತಿಸ್ಕೊಂಡು ಟೈಮ್ಲಿಯಾಗಿ, ಅಂದ್ರೆ ಆ ಸಮಯಕ್ಕೆ ಸರಿಯಾಗಿ ನಾವು ಏನಾದರೂ ಸಹಾಯ ಮಾಡಿದ್ದೆ ಅದರಲ್ಲಿ ಅವರು ಇಡೀ ಜೀವನ ಪರ್ಯಂತ ನಮ್ಮನ್ನ ನೆನಪಿಸ್ಕೋತಾರೆ. ಈ ಸಹಾಯ ಹಸ್ತ ಚಾಚುವ ಮನ ಸ್ಥಿತಿ, ಪ್ರವೃತ್ತಿ ಎಲ್ಲರದು ಆಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದ್ಸರಿ ಆಲೋಚನೆ ಮಾಡಲಿ ಎನ್ನುವ ಸದುದ್ದೇಶದಿಂದ ಈ ವಿಷಯವನ್ನ ನಾನು ಕೊಟ್ಟಿದ್ದೇನೆ. ಸೊ ಎಲ್ಲರೂ ಹೇಗೆ ಮಾತಾಡ್ತಾರೆ ಕೇಳೋಣ. ನೀವುಗಳು ಕೂಡ ನಿಮ್ಮ ಅನಿಸಿಕೆನ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನಾವು ಪ್ರತಿ ಕಾಮೆಂಟ್ ಗಮನಿಸ್ತಾ ಇರ್ತೇನೆ. ಆಗ ನಾವು ಸಂವಾದ ಮಾಡಬಹುದು, ಚರ್ಚೆ ಮಾಡಬಹುದು. ನನ್ನ ಅನಿಸಿಕೆನೂ ಕೂಡ ತಿಳಿಸ್ತಾ ಇರ್ತೇನೆ. ಎಸ್, ಥ್ಯಾಂಕ್ ಯು ಕಟ್ಟೇರಿ ಸ್ವಾಮಿ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿರಿ. ನಾವು ಹಸ್ತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ನಾವು ನಮ್ಮ ಒಂದು ಒಳ್ಳೆತನವನ್ನು ನಾವು ನೋಡ್ಬೇಕಾಗುತ್ತಂತ ಮಾಹಿತಿ ನೀಡಲಿಕ್ಕೆ ತಮಗೆ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮ್ಮ ಆನ್ಲೈನ್ ಅಲ್ಲಿ ತರಬೇತಿದಾರರಾದ ನಮ್ಮ ಅಕ್ಷತ್ ಬಂಡಿ ಮೇಡಮ್ ಅವರು ಇದ್ರ ಬಗ್ಗೆ ಸಹಾಯ ಹಸ್ತ ಚಾಚಿ ಬಗ್ಗೆ ಇದ್ರ ಬಗ್ಗೆ ಏನ್ ಹೇಳ್ತಾರ ನೋಡೋಣ. ನಮಸ್ಕಾರ ಅಕ್ಷತಾ ಮೇಡಮ್. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ. ಇಂದಿನ ಟಾಪಿಕ್ ಬಂದು ಸಹಾಯ ಹಸ್ತ ಚಾಚಿ ಅಂತ ಹೇಳಿ. ಅಂದ್ರೆ ಯಾರಾದ್ರೂ ಕಷ್ಟದಲ್ಲಿ ಇರುವಾಗ ಅವ್ರು ನಮ್ಗೆ ಈ ರೀತಿ ಸಹಾಯ ಬೇಕು, ನಿಮ್ಮಿಂದ ನಾವು ಅದನ್ನ ಬಯಸ್ತೀವಿ ಅಂದಾಗ ನಮ್ಮಿಂದ ಆದ್ರೆ ಅವ್ರಿಗೆ ಸಹಾಯ ಮಾಡ್ಬೇಕಾಗುತ್ತೆ. ಆದ್ರೆ ಆಗೋದಿಲ್ಲ ಅಂತಂದ್ರೆ ಅದು ಮತ್ತೊಂದ್ ಲೆವೆಲ್ ಹೋಗುತ್ತೆ ಸರ್. ಮತ್ತೆ ಸಹಾಯ ಆಗ್ತಿದ್ರು ಕೂಡ ನಾವು ಆಗೋದಿಲ್ಲ ಅಂತ ಹಿಂಜರಿದ್ರೆ ಅವ್ರ ಒಂದು ಜೀವನದಾಗ ಮಾಡ್ಬೇಕಾದಂತ ಒಂದು ಸಹಾಯವನ್ನ ನಾವು ದೂರ ಸರ್ಕೊಂಡ್ಬಿಟ್ವಿ ಅಂದ್ರೆ ಅವ್ರಿಗೆ ಅಲ್ಲಿ ಒಂದು ನಿಸ್ಸಹಾಯಕತೆ ಅವರಲ್ಲಿ ಕಾಡುತ್ತೆ ಸರ್. ಬಟ್ ಆ ಸಹಾಯವನ್ನು ನಮ್ಮಿಂದ ಬಯಸಿದಾಗ ನಾವೇನಾದ್ರೂ ಅವ್ರಿಗೆ ಆ ಸಹಾಯ ನೀಡಿದ್ವಿ, ಸಹಾಯ ಹಸ್ತವನ್ನ ನೀಡಿದ್ರೆ ಆ ಒಂದು ಸಣ್ಣದಾಗಿರುವಂತಹ ಸಹಾಯ ಅವರ ಜೀವನದ ತಿರುಳನ್ನೇ ಬದಲಾಯಿಸಬಹುದು ಅಂತ ಹೇಳ್ತೀನಿ ಸರ್. ಮತ್ತೆ ಆಪತ್ಕಾಲಕ್ಕೆ ಆದವನೇ ನೆಂಟ ಅಂತ ಹೇಳಿ ಕರೀತಾರೆ ಸರ್. ಎಷ್ಟೋ ಜನ ನಮ್ ಜೊತೆ ಇರ್ತಾರೆ ಸರ್, ಬಟ್ ನಮ್ಗೊಂದು ಸಮಸ್ಯೆ ಇದೆ, ಈ ರೀತಿ ತೊಂದ್ರೆ ಇದೆ, ನಿಮ್ಮಿಂದ ಸಹಾಯ ಬೇಕು ಅಂದ್ರೆ ಯಾರು ಸಹಾಯ ಮಾಡಕ್ಕೆ ಮುಂದೆ ಬರೋದಿಲ್ಲ ಸರ್. ಆ ಒಂದು ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದವ್ರನ್ನ ನಾವು ಜೀವನ ಪರ್ಯಂತ ನೆನಪಿಸ್ಕೊಂಡು ಸಮ್ಟೈಮ್ಸ್ ಪೂಜ್ಯತಾ ಭಾವನೆಯಿಂದ ನಾವು ನೋಡ್ತೀವಿ ಅಂತಾನೆ ಹೇಳ್ಬೋದು ಸರ್. ಇಷ್ಟೇ ನನ್ನ ಒಂದೆರಡು ಮಾತುಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ಅಕ್ಷತಾ ಮೇಡಮ್ ಹೇಳೋ ಪ್ರಕಾರ ಏನಂದ್ರೆ, ಕಷ್ಟದಲ್ಲಿ ಇದ್ದಾಗ ನಾವು ಸಹಾಯ ಮಾಡಿದ್ರೆ ಏನಾದ್ರೂ ಪ್ರಯೋಜನ ಆಗುತ್ತೆ, ಇಲ್ಲ ಅಂದಾಗ ನಾವ್ ಏನ್ ಮಾಡಿದ್ರು ಅದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನಾವು ಯಾರು ಕಷ್ಟ ಅಂತ ಬಂದಾಗ ನಾವು ಸಹಾಯ ಮಾಡ್ಬೇಕಂತೇಳಿ ತುಂಬಾ ಚೆನ್ನಾಗಿ ನಮ್ಗೆ ಈ ಅರ್ಥ ಮಾಡಿಸಿದ್ದಾರೆ. ನಿಮ್ಗೆ ಧನ್ಯವಾದ ಮೇಡಮ್. ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬ ತರಬೇತಿದಾರರಾದ ನಮ್ಮ ಸಿದ್ದನಗೌಡ ಸರ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಸಹಾಯ ಹಸ್ತ ಚಾಚಿ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ನಮಸ್ಕಾರ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಕಟ್ಟೆಯ ಸ್ವಾಮಿಗಳೇ ನಮಸ್ಕಾರ. ಸರ್, ಸಹಾಯ ಹಸ್ತ ಚಾಚಬೇಕಂದ್ರೆ ಸರ್, ಯಾರು ಕಷ್ಟದಲ್ಲಿ ಇರ್ತಾರ ಅವ್ರಿಗೆ ಚಾಚ್ಬೇಕು ಸರ್.
ಯಾಕಂದ್ರೆ ಅವ್ರಿಗೆ ಆಶಾಕಿರಣ ಕಾಯ್ತಿರ್ತಾರ ಸರ್. ಅವ್ರು ಏನಾದ್ರು ಒಂದ್ ಸಣ್ಣ ಸಹಾಯ ಆದ್ರೂ ಸಾಕು, ಅವ್ರು ಅದ್ರಲ್ಲಿಂದ ಕಷ್ಟದಿಂದ ಪಾರಾಗಿ ಮುಂದೆ ಅವ್ರ ಜೀವನ ಸಾಗಿಸ್ತಾ ಬರ್ತಾರ ಸರ್. ಈಗ ಒಂದ್ ನೀರಲ್ಲಿ ಬಿದ್ದ ಇರುವೆಗ್ ಸರ್ ಒಂದ್ ಸಣ್ಣ ಎಲೆನೂ ಆಸರೆ ಆಗ್ತದೆ ಸರ್. ಒಂದ್ ಎಲೆ ಸಿಕ್ತಂದ್ರೂ ಅದಕ್ಕೆ ಬದುಕ್ಲಿಕ್ಕೆ ಆಸರೆ ಆಗ್ತದ. ಅದೇ ರೀತಿ ನಾವು ಸಹಾಯ ಏನೇ ಸಣ್ಣದಿರ್ಲಿ ದೊಡ್ಡದಿರ್ಲಿ ಮತ್ ನಾವು ಪ್ರಯತ್ನ ಮಾತ್ರ ಮಾಡ್ಬೇಕು ಸರ್. ಪ್ರಯತ್ನ ಮಾಡಿದ್ರೆ ಅವ್ರಿಗೆ ಖಂಡಿತ ಅದು 100% ಅವ್ರಿಗೆ 100% ಅದು ಪ್ರತಿಫಲ ಸಿಗ್ತದೆ ಸರ್. ಅವ್ರು ಸಾಯೋವರೆಗೂ ನಮ್ ಜೊತೆ ಯಾವಾಗ್ಲೂ ಒಳ್ಳೇದ್ ಬಯಸ್ತಾರ ಸರ್. ನಮ್ಗೂನು ಬಯಸ್ತಾರ. ನಾವ್ ಎಷ್ಟು 1% ಒಳ್ಳೇದ್ ಮಾಡಿದ್ರೆ ನಮ್ಗ್ 10% ನಮಗ ರಿಟರ್ನ್ ಸಹಾಯ ಸಿಗ್ತದೆ ಸರ್. ಯಾರ್ಲಿಂತ ಆಗಲಿ, ಅವ್ರಿಂದ ಪ್ರತ್ಯಕ್ಷ ಇಲ್ಲ ಅಂದ್ರೆ ಪರೋಕ್ಷವಾಗಿದ್ರೆ ನಮ್ಗೆ ಅದ್ರದ್ದು ಸಹಾಯ ದೊರೀತದೆ ಸರ್. ಅದ್ರ ಸಲುವಾಗಿ ನಾವು ಯಾರೇ ಕಷ್ಟದಾಗಿರ್ಲಿ ಸಹಾಯ ಹಸ್ತ ಏನ್ ಚಾಚಿಸ್ಬೇಕು ಸರ್. ಕೈ ಪ್ರಯತ್ನ ಮಾಡಬೇಕು ಅಂದ್ರೆ ನಮ್ಗೆ ಒಳ್ಳೇದಾಗ್ತದೆ ಸರ್. ನನ್ನ ಅನಿಸಿಕೆ. ಓಕೆ, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್. ಸಿದ್ದೇಗೌಡರು ಸರ್ ಹೇಳೋ ಪ್ರಕಾರ ನಾವು 10% ನಾವು ಸಹಾಯ ಮಾಡೋದ್ರಿಂದ ನಮ್ಗೆ 20% ನಮಗೆ ಪ್ರಯೋಜನ ಆಗುತ್ತೆ. ಹಾಗಾಗಿ ಸಹಾಯ ನಾವು ಮಾಡ್ಲೇಬೇಕಂತೇಳಿ ತುಂಬ ಅರ್ಥ ಮಾಡಿಸಿದ್ರು ಸರ್. ತಮಗೆ ಧನ್ಯವಾದಗಳು. ನೋಡಿ ಗೆಳೆಯರೆ, ಈಗ ನಾವು ಈ ಸಹಾಯ ಹಸ್ತ ಚಾಚುವ ಬಗ್ಗೆ ಇನ್ನೂ ಸ್ವಲ್ಪ ಹೊತ್ತು ನಾವು ಹೇಳ್ಬೇಕಂತಂದ್ರೆ, ಈ ಕೊರೋನಾ ವೈರಸ್ ಮೂಲಕ ಇಡೀ ಜಗತ್ತೇ ಅಲ್ಲೋಲ ಕಲ್ಲೋಲ ಆಗಿತ್ತು. ಆಗ ಇಡೀ ಕಾರ್ಮಿಕರಿಗೆ ಅವತ್ತಿನ ದಿನದಲ್ಲಿ ಕ್ರಿಕೆಟ್ ಏನು ಆಟಗಾರರು ಇದಾರಲ್ಲ, ಕೆಲವೊಂದು ಬಿಸಿನೆಸ್ ಮ್ಯಾನ್ಗಳು ಕೂಡ ಅವತ್ತು ಸಾಕಷ್ಟು ಕಾರ್ಮಿಕರಿಗೆ ಹಾಗೂ ತೊಂದರೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹಾಯ ಹಸ್ತ ನೀಡಿದ್ದಾರೆ, ನಾವು ನೋಡ್ಬೋದು. ಹಾಗಾಗಿ ಆಮೇಲೆ ಈ ವೃದ್ಧಾಶ್ರಮಗಳಲ್ಲಿ ಸಹ ನಾವು ಇತ್ತೀಚಿನ ದಿನಗಳಲ್ಲಿ ನಿಧನರಾದ ನಮ್ಮ ಪುನೀತ್ ರಾಜ್ಕುಮಾರ್ ಸಹ ಸಾಕಷ್ಟು ವೃದ್ಧಾಶ್ರಮಗಳಿಗೆ ಅಲ್ಲಿ ಕೂಡ ಸಹಾಯ ಹಸ್ತ ನೀಡಿದ್ದಾರೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಸಹಾಯ ಹಸ್ತ ಮಾಡೋದ್ರಿಂದ ನಾವು ಒಂದೇನೋ ಒಂದು ಕೊಡುಗೆ ನೀಡಿದಂತ ಆಗುತ್ತೆ ಅಂತ ನಾನು ಈ ಯೂಟ್ಯೂಬ್ ಚಾನಲ್ ಮೂಲಕ ತಪ್ತಾ ಇದ್ದೀನಿ. ಹಾಗಾಗಿ ತಮ್ಮ ಕೈಲಾದಷ್ಟು ತಾವೆಲ್ಲರೂ ಸಹಾಯ ಹಸ್ತ ಮಾಡಿ ಅಂತ ಹೇಳ್ತಾ, ಈ ಒಂದು ತಾವೇನು ವೀಕ್ಷಣೆ ಮಾಡ್ತಾ ಇರಲ್ಲ ಜಯಪ್ರಕಾಶ್ ನಾಗ್ತಳ್ಳಿ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಮಾಡಿ, ಲೈಕ್ ಮಾಡಿ, ನಂತರ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಹಾಗೆ ಬೆಲ್ ಬಟನ್ ನೀವು ಒತ್ತೋದ್ರ ಮೂಲಕ ಪ್ರತಿದಿನ ಯೂಟ್ಯೂಬ್ ಚಾನಲ್ ಪ್ರತಿದಿನ ನಿರಂತರವಾಗಿ ಏನು ಯೂಟ್ಯೂಬ್ ಚಾನಲ್ ಮಾಡ್ತಾರಲ್ಲ ಸಾರು, ಅದು ನಮಗೆ ಕನ್ನಡ ಇದ್ರ ಮುಖಾಂತರ ನೋಟಿಫಿಕೇಶನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಂತ ಮತ್ತೊಮ್ಮೆ ಹೇಳ್ತಾ ಈ ನಮಸ್ಕಾರ ಎಲ್ಲರೂ, ಧನ್ಯವಾದಗಳು ಎಲ್ಲರೂ.